ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ 2024-25ನೇ ಸಾಲಿನ ಹೊನ್ನಾವರ ತಾಲೂಕಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಹಾಗೂ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ತಹಶೀಲ್ದಾರ್ ಪ್ರವೀಣ್ ಖರಾಂಡೆ ಮಾತನಾಡಿ, ಅನೇಕ ಒತ್ತಡ ನಡುವೆ ತಾಲೂಕಿನ ಸರ್ಕಾರಿ ನೌಕರರಿಗೆ ಮನೋರಂಜನೆಯ ಜೊತೆ ವಿವಿಧ ಕಾರ್ಯಕ್ರಮವನ್ನು ಸಂಘವು ಆಯೋಜಿಸುವ ಮೂಲಕ ನಾವೆಲ್ಲರೂ ಒಂದೇ ಕುಟುಂಬದಂತೆ ಕರ್ತವ್ಯ ನಿರ್ವಹಿಸುತ್ತಾ ಬಂದಿದೆ. ತಾಲೂಕು ಆಡಳಿತ ಸರ್ಕಾರಿ ನೌಕರರ ಪರವಾಗಿ ಇರಲಿದೆ. ಸಾರ್ವಜನಿಕರಿಗೆ ಸಕಾಲದಲ್ಲಿ ಸರ್ಕಾರದ ಸೌಲಭ್ಯ ವಿತರಿಸುವ ಮೂಲಕ ಜನಸ್ನೇಹಿಯಾಗಿ ಮುನ್ನಡೆಯೋಣ ಎಂದರು. EPL ಸ್ಪರ್ಧೆಯನ್ನು ಸ್ಟಾರ್ಟಿಂಗ್ನಲ್ಲಿ ಪ್ರಾರಂಭ ಮಾಡಿತ್ತು. ಅದರಲ್ಲಿ ಎಲ್ಲರೂ ತುಂಬ ಉತ್ಸ್ಫೂರ್ತಿಯಿಂದ ಭಾಗಿಯಾಗಿ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಲ್ಲಿ ವಿವಿಧ ಚಟುವಟಿಕೆ ನಡೀತಾ ಇದೆ. PW ಇಲಾಖೆಯ ಅಧಿಕಾರಿ MS ನಾಯ್ಕ್ ಮಾತನಾಡಿ, ಸರ್ಕಾರಿ ನೌಕರರ ಸೇವೆಯು ಕಚೇರಿಯ ಗೋಡೆಯೊಳಗೆ ಮಾತ್ರ ಸೀಮಿತವಾಗಿಲ್ಲ. ನೌಕರರು ಸಂಬಳಕ್ಕೆ ಮಾತ್ರ ಮೀಸಲಾಗಿಡದೆ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ. ನಿವೃತ್ತಿಯ ನಂತರ ಸಮಾಜದಲ್ಲಿ ತಮ್ಮ ಸೇವಾನುಭವದ ಮೂಲಕ ಮುನ್ನಡೆಯೋಣ ಎಂದು ಸಲಹೆ ನೀಡಿದರು. ನೌಕರಿ ಒಂದು ವೇತನದ ಕೆಲಸವಾಗಿದ್ದರೂ ನೀವು ಅದನ್ನು ಮೀರಿಸಿ ಕರ್ತವ್ಯ ಎಂಬ ಧರ್ಮವಾಗಿ ಸ್ವೀಕರಿಸಿದ್ದೀರಿ. ನಿಮ್ಮ ತಾಳ್ಮೆ, ಅನುಭವ ಮತ್ತು ಜ್ಞಾನ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗುತ್ತದೆ. ನಿವೃತ್ತಿ ಇದು ಅಂತ್ಯವಲ್ಲ, ಇದು ಹೊಸ ಅಧ್ಯಾಯದ ಆರಂಭ. ಸಮಾಜ ಸೇವೆ, ಕುಟುಂಬದ ಜೊತೆಗೆ ಸಮಯ ಕಳೆಯುವುದು, ಯುವಜನರಿಗೆ ಅನುಭವ ಹಂಚಿಕೊಳ್ಳುವುದು, ಇವುಗಳೆಲ್ಲ ನಿಮ್ಮ ಮುಂದಿನ ಬದುಕನ್ನು ಇನ್ನಷ್ಟು ಶ್ರೀಮಂತಗೊಳಿಸಲಿ. SSLC ಹಾಗೂ ದ್ವಿತೀಯ PUCಯಲ್ಲಿ 90% ಅಂಕ ಪಡೆದ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಮೂಲಕ ಗೌರವಿಸಲಾಯಿತು. ಪ್ರಸಕ್ತ ಸಾಲಿನಲ್ಲಿ ನಿವೃತ್ತರಾದ ನೌಕರರನ್ನು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದವರನ್ನು, ವರ್ಗಾವಣೆಯಾದ ಸರ್ಕಾರಿ ನೌಕರರನ್ನು, ಪದೋನ್ನತಿ ಹೊಂದಿದ ಅಧಿಕಾರಿ MS ನಾಯ್ಕ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ನಿವೃತ್ತಿಗೊಂಡಂತ ಎಲ್ಲ ನೌಕರರಿಗೆ ಸನ್ಮಾನ ಮಾಡಿದ್ದೇವೆ. ಅವರು ಸಲ್ಲಿಸಿದಂತ ಈ ಸೇವೆ, ಅವರ ಜೀವನದ ಅವಧಿಯನ್ನು ಸರ್ಕಾರಿ ಸೇವೆಗೆ ಸಲ್ಲಿಸಿದಂತ ಒಂದು ಸೇವೆಯನ್ನು ಗುರುತಿಸಿ ಈ ಸಂಘವು ಅವರಿಗೆ ಅಂತಿಮವಾಗಿ ಒಂದು ಸನ್ಮಾನ ಕೊಟ್ಟು ಆ ಒಂದು ಕೃತಜ್ಞತೆಯನ್ನು ತೋರಿಸಿದೆ. 100 ವರ್ಷ ಇತಿಹಾಸ ಇರುವಂತಹ ನಮ್ಮ ನೌಕರ ಸಂಘ ಹೊನ್ನಾವರದಲ್ಲಿ ಒಂದು ಕಟ್ಟಡ ಇಲ್ಲದೆ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇರುವಂಥದ್ದು ವಿಪರ್ಯಾಸ. ಹೊನ್ನಾವರದಲ್ಲಿ ನಮಗೆ ಜಾಗ ಇಲ್ಲದಿರೋದ್ರಿಂದ ಒಂದು ಸಮಸ್ಯೆ ಆಗಿದೆ. ನಿರಂತರ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಅಲ್ಲಿಬ್ಬರು ಪ್ರದೇಶ ಇದ್ದಾರೆ, ಅವರ ಅವಧಿಯಿಂದ ಇವತ್ತವರೆಗೂ ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ, ಫಲ ಕೊಡ್ತಾ ಇಲ್ಲ. ತಾಲೂಕ್ ಪಂಚಾಯತ್ ನರೇಗಾ ಸಹಾಯಕ ನಿರ್ದೇಶಕರಾದ ಕಿರಣ್ ಕುಮಾರ್ ಸ್ವಾಗತಿಸಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಪ್ರಕಾಶ್ ನಾಯ್ಕ್ ಪ್ರೇರಣಾ ನುಡಿಗಳನ್ನಾಡಿದರು. ಶಿಕ್ಷಕ ಗಣಪಯ್ಯ ಗೌಡ ವಂದಿಸಿದರು. ಶಿಕ್ಷಕಿ ಕಲ್ಪನಾ ಹೆಗ್ಡೆ ಕಾರ್ಯಕ್ರಮ ನಿರ್ವಹಿಸಿದರು.